ನಮ್ಮನ್ನೇ ಯಾಕೆ ಮೊದಲು ಪ್ರೀತಿಸ್ಬೇಕು? ಯಾಕಂದ್ರೆ ನೋಡಿ, ಮತ್ತೆ ನಾನು ಹೇಳ್ತೇನೆ, ನಮ್ಗೆ ಅರಿವಿರ್ಲಿಲ್ಲ, ನಮ್ಗೆ ಜ್ಞಾನ ಇರ್ಲಿಲ್ಲ, ನಮ್ಗೆ ತಿಳುವಳಿಕೆ ಇರ್ಲಿಲ್ಲ. ಅಪ್ಪ ಅಮ್ಮ ಅನ್ನುವಂತ ತಿಳುವಳಿಕೆ ಬಂತು ಫಸ್ಟ್. ಅದಾದ್ಮೇಲೆ ಮನೆಯಲ್ಲಿರುವಂತ ಬೇರೆಯವರ ಬಗ್ಗೆ ಹೇಳುವಂತ ಅರಿವು ಬಂತು, ಜ್ಞಾನ ಬಂತು. ಅದಾದ ಮೇಲೆ ನಾವು ಫ್ರೆಂಡ್ಸ್ ಎಲ್ಲ, ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ಜ್ಞಾನ ಬಂದ ಮೇಲೆ ನಾವು ಒಬ್ಬೊಬ್ಬರ ಪ್ರೀತಿ ನಮ್ಮ ಜೀವಿತದಲ್ಲಿ ಆಡ್ ಆಗ್ತಾ ಹೋಯ್ತು. ಹಾಗಾದ್ರೆ ನಾನು ಒಂದು ಸಂಗತಿಯನ್ನ ನಮ್ಮೆಲ್ಲರಿಗೂ ನೆನಪಿಗೆ ತಂದ್ಕೊಂಡ್ ಬರ್ಬೇಕು ನಾವು. ಏನಂದ್ರೆ, ನಮ್ಗೆ ಯಾವ ಸ್ವಂತ ಜ್ಞಾನ ಬಂತ, ಅದಾದ ಮೇಲೆ ನಾವಾಗಿರಬಹುದು, ನಮ್ಮ ಮಕ್ಕಳಾಗಿರಬಹುದು, ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಮೊದಲು ದೇವರನ್ನ ಪ್ರೀತಿಸೋದನ್ನ ಕಲಿಸ್ಬೇಕು. ನಾವು ಮೊದಲು ದೇವರ ಪ್ರೀತಿ ಎಷ್ಟಿದೆ ನಮ್ಮ ಮೇಲೆ ಅನ್ನುವಂಥದ್ದನ್ನ ನಾವು ಕಲಿಸ್ಬೇಕು. ಆವಾಗ ಮಾತ್ರ ಅವರು ದೇವರ ಪ್ರೀತಿಯನ್ನ ಅರಿತುಕೊಂಡು ದೇವರನ್ನ ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ, ಅವರ ಜೀವಿತದಲ್ಲಿ ಬರುವಂತ ಎಲ್ಲಾ ವ್ಯಕ್ತಿಗಳನ್ನ, ಅವ್ರ ಜೀವಿತದಲ್ಲಿ ಹಾದು ಹೋಗುವಂತ ಎಲ್ಲರನ್ನ ಅವರು ಪ್ರೀತಿಸುವವರು ಆಗಿರ್ತಾರೆ.